ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಮಂಜುನಾಥ್. ಇವತ್ತು ನಾವು ರೂಮ್ ಮೇಕ್ ಓವರ್ ಮಾಡೋಣ. ಹೆಂಗೆ ಮಾಡ್ತೀವಿ ಅಂದರೆ ನೀವೇ ನೋಡಿ ಯಾವ ಥರ ಇದೆ ಅಂತ. ಓಕೆ ಗೈಸ್, ನಾವು ರೂಮ್ಗೆ ಏನೇನು ಬೇಕು ಮೇಕ್ ಓವರ್ ಮಾಡೋದಕ್ಕೆ ನಾವು 2 days ಬಿಫೋರೇ ನಾವೆಲ್ಲ ಆರ್ಡ್ರ್ ಮಾಡಿದ್ವಿ. ಸೊ ಈ ಥರ ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ನನಗೆ ಕಡಿಮೆ ಪ್ರೈಸಲ್ಲಿ ಸಿಕ್ತು. ಇದೆಲ್ಲನೂ 200 ಒಳಗಡೆ, ಜಸ್ಟ್ ತುಂಬ ಚೆನ್ನಾಗಿದೆ. ಈ ಒಂದು ಬಿಗ್ ಪ್ಲ್ಯಾಂಟ್ ಮಾತ್ರ 200-250 ಒಳಗಡೆ ಇದೆ. ಸೊ ತುಂಬ ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟ್ಸು, ಒರಿಜಿನಲ್ ಪ್ಲ್ಯಾಂಟ್ಸ್ ಥರನೇ ಇತ್ತು. ಸೊ ಇದೊಂದು ಸ್ಟಿಕ್ಕರ್ ಕೂಡ ನಾನು ಆರ್ಡ್ರ್ ಮಾಡಿದ್ದೆ. ಸೊ ಎಲ್ಲದಕ್ಕೂ ಬೇಕಾಗುತ್ತೆ ಅಂದ್ಬಿಟ್ಟು. ಇದು ಕೂಡ ಅಷ್ಟೇ ಫ್ಲೇಮ್ ಥರ ಇದೆ, ಅದ್ರ ಮೇಲೆ ಇಟ್ಬಿಟ್ಟು ಪಾಟ್ ಇಡೋ ಥರ. ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಈಗ 20% ರೂಮ್ ಕ್ಲೀನ್ ಆಗಿದೆ. ಈಗ ನೆಕ್ಸ್ಟು ಇದಕ್ಕೆ ಹೋಗ್ತಾಯಿದ್ವಿ. ಸೊ ನೋಡಿ ಈ ರೀತಿ ಇದೆ. ಈಗ ಒಂಚೂರೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ನೋಡಿ ಇದೆಲ್ಲ ಇದೆಲ್ಲ ಕ್ಲೀನ್ ಆಗಿದೆ. ಇದೆಲ್ಲ ಕ್ಲೀನ್ ಆಗಿದೆ. ಸೊ ಇದೆಲ್ಲ ಫಸ್ಟು ಇದು ಮಾಡೋಕ್ಕೆ ನಾವಿವಾಗ ಎಲ್ಲ ಅಂಟಿಸ್ಬೇಕು. ನಾವಿವಾಗ ಇದನ್ನ ಯೂಸ್ ಮಾಡಿಕೊಂಡು ಇದು ವರಮಹಾಲಕ್ಷ್ಮಿ ಹಬ್ಬಗೆ ಅಂಟಿಸ್ತಾರೆ ಗೊತ್ತಾ, ಪ್ಲಾಸ್ಟರು ಅಂಟುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಸೊ ಇವಾಗ ಇದು ಎರಡಿದೆ, ಮತ್ತು ಇದೊಂದು ಅಂಟಿಸ್ಬೇಕು, ಮತ್ತು ಇದೊಂದು. ಇದಿಷ್ಟು ತೋರಿಸ್ತಿದ್ದೆ ಅಲ್ವಾ ನಾನು ನಿಮಗೆ, ಅದೇ ಸೇಮ್. ಸೊ ನೋಡೋಣ, ಮಾಡೋಣ. ಇದೊಂದು ಅವತ್ತು ತರಿಸಿದ್ವಿ, ಅದನ್ನ ಆಲ್ರೆಡಿ ಪೇಸ್ಟ್ ಮಾಡಿದ್ದೀವಿ. ಇನ್ನೂ ತೆಗೆಯಕ್ಕೆ ಹೋಗಲ್ಲ. ಕೆಲ್ಸಕ್ಕೆ ಅಂತ ಬಂದಾಗ ಕರೆಕ್ಟಾಗಿ ಕೆಲಸ ಮಾಡು. ಅಳ್ಗೋದೊಂದೇ ಬರೋದು, ವಾಟ್ ರಾಂಗ್ ಇದೆಯೋ ಅದ್ಮೇಲೆ ಇನ್ನೊಂದು ಇಂಗ್ಲೀಷ್ ಬರಲ್ಲ. ಕೆಲಸ ಚೆನ್ನಾಗಿ ಮಾಡಿದ್ರೆ ಅಟ್ಲೀಸ್ಟ್ ₹1-2 ಎಕ್ಸ್ಟ್ರಾ ಕೊಡ್ತೀವಿ. ನೋಡು, ಇದೊಂದು ಆರ್ಡ್ರ್ ಮಾಡಿದ್ನಲ್ವ, ನೋಡಿ ಇದನ್ನ ಹಿಂಗೆ ಹಾಕಿ ಅಂಟ್ಬೋದು, ಬಟ್ ಬಿದೋಗ್ಬಿಡುತ್ತೆ ಅಂತ ಭಯ. ನೋಡಿ ಅಂಟಿದ್ರೆ ಅಂಟ್ಕೊಳುತ್ತೆ. ನೀಟಾಗಿ ಅನ್ಸ್ಬೇಕು. ಅಲ್ಲ ಅಂಟುತ್ತೆ, ಬಟ್ ಹಿಂಗೆ ಇಟ್ಟು ಆಮೇಲೆ ಅಕಸ್ಮಾತ್ ಇರೋದ್ರೆ ಫೆವಿಕ್ವಿಕ್ ಹಾಕಿ ಅಂಟ್ಸೋಣ ಅಂದರೆ ಇದನ್ನ ಹಾಕನ್ಸು, ಆಮೇಲೆ ಅದು ಇದಕ್ಕೂ ಹಾಕನ್ಸು. ಒಣಗ್ಲಿ, ಎಲ್ಲ ಚೆನ್ನಾಗಿ ಒಣಗ್ಲಿ. ಹಾಕಿದ ತಕ್ಷಣ ಫ್ಲಫಿ ಬೆಡ್ ಎಲ್ಲ ಹಾಕ್ಬೇಕು ನನಗೆ. ಅಂಟಿಸ್ತಾ? ಹಾಂ ಅಂಟಿಸ್ತಾ? ಅಂಟ್ತಾ ಇದ್ದೀನಿ ನೋಡಿ. ಇದು ಎಲ್ಲನೂ ಅಂಟಿಸ್ ನೋಡಿ ಇಲ್ಲಿ ಅಂಟ್ತಾ ಐತೆ. ಇದು ಅದು ಒಣಗ್ಲಿ. ಅಂಟ್ಕೊಬಿಟ್ಟಿದೆ. ಉರಿಯುತ್ತಲ್ವ ಅದು? ಹಾಂ ಹೇಳು. ನೋಡಿ ಈಗ ಇಷ್ಟು ಮಾಡಿದ್ದೀವಿ ನಾವು. 1 2 3 4 5 6 7 ಇದು ಸಪ್ರೇಟ್ ಬರುತ್ತೆ, ಇದು ಸಪ್ರೇಟ್ ಬರುತ್ತೆ. ಇದನ್ನ ನಾವೇ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಅಂಟಿದ್ರೆ ನೀಟಾಗಿ ಅಂಟಲ್ಲ, ಅದಕ್ಕೆ ನಾವು ಫಿಟ್ ಮಾಡಿ ಟೈಟಾಗಿ ಅಂಟಿಸ್ತೀವಿ. ಸೊ ಇದನ್ನ ಎಲ್ಲ ಹಾಕೋದು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಆರೆಂಜ್ ಇಲ್ಲ ಕಣ, ಬೇಡ. ಏನು ಬೇಡ, ಚೆನ್ನಾಗಿ ಕಾಣಿಸಿಲ್ವಾ? ಹಂಗೆ ಇರಬೇಕಷ್ಟೇ. ಅಷ್ಟೇ. ಇದನ್ನ ಹೆಂಗೆ ನೆನಪಕ್ಕೆ ಆಗಲ್ಲ. ಸೊ ಹೀಗಿದೆ ಅಲ್ವಾ,
ಹೇಳಿ ಮುಂದೆ Don't be stupid. Come sit here. Okay. ಮಂಜು ಅಂತ ನಿನ್ ಕೈ ಹತ್ರ ಬಿಡು ಕೈ ಈ ಕಡೆ ನಂಗೆ ಗೊತ್ತಾಗಲ್ಲ. ರೈಟ್ ಹ್ಯಾಂಡ್ ಬಿಡು. ರೈಟ್ ಹ್ಯಾಂಡ್ ಬಿಡು. ಏನೇ ಅಡ್ಡ ಬಿಟ್ಟ? ಏನಾಯ್ತು? ಅನ್ಸ್ಬೇಡ್ವೆ ಹ್ಯಾಂಗ್ ಮಾಡೆ. ಹೆಂಗೆ ಹ್ಯಾಂಗ್ ಮಾಡೋದು? ಮಧ್ಯದಲ್ಲ ಅದು ಹೋಲ್ ಮಾಡು. ಹೆಂಗ್ ಹೋಲ್ ಮಾಡೋಕ್ಕಾಗುತ್ತೆ? ಅದೇ ಬೇಡ. ಬಿದ್ದು ಒಬ್ಬರ ಕಡೆ ಬೀಳುತ್ತೆ. ಬೀಳುತ್ತಾ ಬಿಡಲ್ವಾ? ಬೀಳುತ್ತೆ. ಇವಾಗ ಈ ಚಿಕ್ಕ ಮಿನಿ ಪಾಟ್ನ ಇಷ್ಟೇ ಇರೋದು. ಇದಕ್ಕೆ ಇದ್ದಿದ್ದಲ್ಲ? ನನಗೆ ಇದೆಲ್ಲ ಮೀಶೋ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಮದುವೆ ನೋಡಿ. ಫೆವಿಕ್ವಿಕ್ ಅದು ಗಮ್ಮಲ್ವಾ? ಅದೇ ಆ ರೋಸ್ ಮಾಡೋಣ ಅದೇ ಸ್ಟಿಕ್ ಐತೆ. ಅದಿಲ್ಲ ಬೇಡ ಅಂದ್ಬಿಟ್ಟು ಎರಡು ಒಂದೇ ಥರ ಇಡ್ತಾ ಇದ್ದೀನಿ. ಜಾತ್ರೆ ಅಂತ ಕರೀತಾರೆ. ಜಾತ್ರೆ ಅಂದ್ರೆ ಪ್ರೀತಿ ಅಂದ್ರೆ ಜಾತ್ರೆ. ನಾನು ಅಂದರೆ ಜಾತ್ರೆ ಜಾಸ್ತಿ ಬುಕ್ ಹೆಸರೇ ಗೊತ್ತಿಲ್ಲ. ಡೈಲಿ ಓದ್ತೀನಿ. ಬುಕ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತೆ. ನಾವು ಓದ್ತೀವಿ ಅಂತ ಕಾಣಿಸ್ಬೇಕು. ಓದ್ತೀವಿ ಅಂತ ನಾನಂತೂ ಒಂದು ದಿನ ನೋಡಿಲ್ಲ. ಸರಿ ಶಿವ ಅದು ಬೇಡ. ನೀನ್ ಬೇಡ ಹೋಗು. ಹೊಡ್ದೋಗದ್ ಕಡೆ ಅಲ್ಲೇ ಇಡೆ ಬೆಲ್ಲ ಇಡು. ಅಲ್ಲಿ ಇಟ್ಟಿರಲ್ಲ ಹಂಗೆ ಬಟ್ ಇಲ್ಲೇನಿಲ್ವಲ್ಲ ಇದು ಟೇಬಲ್ ಮೇಲೆ ಹಾಗಾದ್ರೆ ಇಲ್ಲಿ ಇಡು ಎರಡೂನು. ಅದು ಇದು ಗಿಡ ಅದ್ರ ಮೇಲೆ ಏನು ಇಡಬಾರ್ದು. ಏನು ಇಡಲ್ಲ ಅದ್ರ ಮೇಲೆ. ಇಡ್ತಿ ಅದನ್ನೇ ಬಿಡಿಸ್ಬಿಟ್ಟು ಕಾರನ್ನು ತುಳ್ಕೋಬೋಯ್ತಾ ನಾನು ಬಂದು ಇಲ್ಲಿ ಮೇಲೆ ಫೈನ್ ಫೈನ್. ಇದು ನೋಡಿ ನಮ್ಮ ಅಕ್ಕ ಟ್ಯಾಲೆಂಟು. ಇದನ್ನೆಲ್ಲ ಕತ್ತರಿಸಿ ಮತ್ತೆ ಇಲ್ಲೊಂದು ಪರ್ಪಲ್ ಇಕ್ಕಿದೆಯಲ್ಲ. ಸಾರಿ ನೆಕ್ಸ್ಟ್ ಅಂಟಿಸ್ಬಿಡೋಣ. ಹೇಳ ಅಂಟಿಸೋಣ ಅಂತ ಟ್ರಯಾಂಗಲ್ ಹಾರ್ಟ್ ಶೇಪಲ್ಲೇ ಅಂಟಿಸೋಣ ಬಾ. ಅದು ಹೆಂಗೈತು ಹಂಗೆ ಟ್ರಾವೆಲ್ ಡೈರಿ ಅಂತ ಬರ್ಬಿಟ್ಟು ಹಾಕೋಣ. ಟ್ರಾವೆಲ್ ಡೈರಿ ಹಾಕ್ಬಿಟ್ಟು ನಂದು ಮಾತ್ರ ನೀಟಾಗಿ ನಂದು ನಿಂದು ಆ ಕಡೆ ಅಲ್ಲಿ ಬಾತ್ರೂಮ್ ಬಾಗಿಲಲ್ಲಿ ಅಂಟಿಸ್ಬಿಡ್ಲಾ? ಸರಿ ಅಂಟಿಸ್ಬಿಡು ಹೋಗೋದು. ಕೊಡು ಇಲ್ಲ ಕಾಲ್ ಮಾಡ್ತೀರ ಸರಿ ನೋಡಿ ಮಾಡಿದ್ದೀವಲ್ಲ ಇಷ್ಟೊಂದು ಇದು ಏನಂತ ನಾನು ನಿಮಗೆ ಬೇರೆ ಬ್ಲಾಗು ಆದ್ಮೇಲೆ ಒಂದಷ್ಟು ವರ್ಷ ಆದ್ಮೇಲೆ ಏನಿದೆ ಅದ್ರೊಳಗಡೆ ಮತ್ತೆ ಇನ್ನೂ ಇರುತ್ತೆ ನೋಡೋಷ್ಟು ಕುತ್ಕೊಂಡು ಹೋಗ್ತೇನೆ. ಅದು ಸೀಕ್ರೆಟ್ ಆಮೇಲೆ ಇದ್ದದ್ದೇ ಅಂತ ಒಂದು ಬ್ಲಾಗ್ ಮಾಡ್ತೀನಿ. ಸೀಕ್ರೆಟ್ ಬ್ಯಾಗ್ ಅದು ಬ್ಲಾಗ್ ಮಾಡ್ತಿದ್ದೀನಿ. ಹಂಗೆಲ್ಲ ಕರಿಬೇಡ ಹಾಗೆ. ಇವಾಗ ಬ್ಲಾಗ್ ಮಾಡ್ತಲ್ವಾ? ಇಲ್ಲೇ ಅಣಿಸು, ಪಕ್ಕದಲ್ಲೇ ಅಣಿಸು. ನನ್ನ ಕಲ್ ಮೇಲೆ ಆಣಿ ಇತ್ತಲ್ಲ ಅಲ್ಲೊಂದು ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಮಾಡಿ ಗೊತ್ತಾ ಹಿಂಗೊಂದು ಇಲ್ಲೊಂದು ಒಳಗಡೆ ಅಣಿಸು. ಇಲ್ಲಿ ಎಂಟಲ್ಲಿ ಒಳಗಡೆ ಅಣಿಸು. ಮೇಲೆ ಅಂತೆ ಅಲ್ಲಿ ಎಂಡಲ್ಲಿ ಅಲ್ಲಿ ಅಲ್ಲೇ ಈ ಕಡೆ ಈ ಕಡೆ ಅಲ್ಲೊಂದು ಅನ್ಸೋಣ. ಕೈ ಇಡು ಅಲ್ಲಿ ಇಲ್ಲ. ಇನ್ನ ಈ ಕಡೆ ಇವಾಗ ಇನ್ನ ಈ ಕಡೆ
ಈಸ್ ಇಲ್ಲ ಮೇಲೆ ಕೆಳಗಡೆ ಮೇಲೊಂದು ಹಾಕೋಣ, ಮೇಲೆ ಹಾಕು, ಮೇಲೆ. ಹಾಂ ಅಲ್ಲೊಂದು ಹಂಗೆ ಬೇಡ, ಮೇಲೊಂದು ಕೆಳಗಡೆ ಒಂದು ಹಾಕ್ಬೇಕು, ಅವಾಗ ಸ್ವಲ್ಪ ಚೆನ್ನಾಗಿರ್ತಾರೆ. ಹಾಂ ಫೋಟೋ ಚಿಕ್ಕದು ಆ ಥರ ನೀವು ಬೇಕಲ್ಲ ಫೋಟೋ, ಹಾಂ ಆ ಥರ ಚಿಕ್ಕದು ಫ್ಯಾಮಿಲಿ ಫೋಟೋ ಇತ್ತಲ್ಲ ನಮ್ಮದು ಯಾವ್ದು ಫ್ಯಾಮಿಲಿ ಫೋಟೋ? ನಮ್ಮದು ಗೃಹಪ್ರವೇಶ ಹಾಂ 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 ಚಿಕ್ಕದು ಮಾಡ್ಕೊಬಂದು ಹಾಕೋಣ. ಸರಿ. ಇದು ಎಷ್ಟು ಚೆನ್ನಾಗಿದೆ, ತೋರಿಸಿ ಹೆಂಗಿದೆ ಅಂತ. ಇದೆಲ್ಲ ಮೀಶೋ ಪ್ರಾಡಕ್ಟ್. ಇದೆಲ್ಲ ಇದು ಮೀಶೋದಲ್ಲೇ ತರ್ತೀನಿ ನೀನು. ಇದು ಮೀಶೋನಾ ಯಾವುದು? ಮೀಶೋನಾ 150. ಹಾಂ ಇದು ಅಷ್ಟೇ, ಇದು 250 ಏನೋ. ಇಷ್ಟು ಇದೊಂದು, ಇದು ತುಂಬ ಕಾಸ್ಟ್ಲಿ, ಬೇರೆ ಕಡೆಯಿಂದ ಬರೋದು ಇದು. ಇದೆಲ್ಲ ಕಡಿಮೆ, ಇದೆಲ್ಲ ಕಡಿಮೆ ಅಂತ. ಬರೀ ಕನ್ನಡದಲ್ಲಿ ಮಾತಾಡಿದ್ರೆ ಫೈನು. ಎಷ್ಟು? 5 ರುಪೀಸು. ನನಗೆ ಇಲ್ಲಿ ಹೇಳ್ರಿ, ತೆಗೆದುಬಿಟ್ಟಿದ್ದೀನಿ. ಎಲ್ಲಿ ಇದೆ? ಕರೆಕ್ಟ್ ಇದೆ, ಇದೆ ಮೇಲೆ, ಇದು ಮೇಲೆ, ಇದು ಮೇಲೆ, ಇದು ಮೇಲೆ. ಅದು ಇದು ಆಪೋಸಿಟ್ ಬರಬೇಕು ಕರೆಕ್ಟಾಗಿ. ಅಲ್ಲಿ ಬ್ರೌನ್ ಕಲರ್ ಬೇಕು, ಕೆಳಗಡೆ ಕಾಟನ್, ಅಲ್ಲಿ ಬಾಕ್ಸಸ್ ಇತ್ತು ಅಂದ್ರೆ ಆ ಕಡೆಗೆ ಅದು ಅಲ್ಲಿ ರಿಯಲ್ ಆಗ್ತದೆ. ಆಗ್ತದೆ ಇನ್ನೊಂಚೂರು ಮೇಲೆ ಅದೇ ಪೊಸಿಷನ್. ಇದು ನೋಡ್ಕೊ, ಅಳತೆ ನೋಡ್ಕೊ, ಅಲ್ಲಿ ಅಳತೆ ನೋಡ್ಕೊ, ಕೈ ಇದು ಮಾಡುವಾಗ ಹಂಗೆ. ಏನು ಮಾಡ್ತಾರೆ ಓಕೆನಾ? ಇಲ್ಲೊಂದು ಗ್ಯಾಪು, ಇಲ್ಲೊಂದು ಗ್ಯಾಪ್ ಇದ್ದಲ್ಲ, ಓಕೆನಾ? ಇದು ಕರೆಕ್ಟಾಗಿ ನೋಡು. ಒಂಚೂರು ಕೈ ಕಲರ್ ಓಕೆನಾ? ಅಲ್ಲಿ ಸೈಡ್ ನೋಡು. ಕೆಳಗಡೆ ಒಂದು ಕೆಳಗಡೆ ಒಂದು ಮೇಲೆ. ಅಲ್ಲ, ಹಾಕ್ಬೇಕಿತ್ತು. ಕತ್ರಿ ಕೊಡೋದು, ಕತ್ರಿ ಅಲ್ಲಿ ತಲೆ ಕತ್ರಿ ಇದೇನಾ ಕ್ಯಾಮ್ರಾ? ಇದೆ. ಅದನ್ನ ಇದು ಕಂಪ್ಯೂಟರ್. ಓಕೆ. ನಾವು ಒಂದು ನಿಮಿಷ ಇದೆ ನೆಟ್ಟಿಗಿಲ್ಲ. ಹೆಂಗಿದೆ? ನಂದೇ ಐಡಿಯಾ ಇಲ್ಲ. ಯಾರು ಐಡಿಯಾ ಕೊಟ್ಟಿದ್ದು? ಯಾರು ಪ್ರೀತಿ ಐಡಿಯಾ ಕೊಟ್ಟಿದ್ದು? ಐಡಿಯಾ ನಾನೇ. ವಿಡಿಯೋದಲ್ಲೇ ಇದೆ, ಎಲ್ಲ ಕಟ್ ಮಾಡಾಕ್ತಾರೆ. ಎಲ್ಲ ನಾನೇ ಮಾಡಿದ್ದು. ನೋಡಿ ಇವಾಗ ಸಮಸ್ಯೆ ಆಯ್ತಲ್ಲ. ಓಕೆ ನಾ ಗಾಯ್ಸ್ ಕಮೆಂಟ್ ಮಾಡಿ ಅನ್ನು. ಇವಾಗ ಎಲ್ಲದೂ ಅದನ್ನ ಹೇಳ್ಬೇಡ. ಬರೀ ಅದನ್ನ ಅಲ್ಲ ಬೇರೆ ಏನಾದ್ರು ಚಂದ ಇಟ್ಟಿರೋದಿದೆ, ಬೇರೆ ಬೇರೆ ಅದನ್ನೇ ಹಾಕ್ಬಿಡು. ಇದು ಇಲ್ಲಿಗೆ ಅದೇ ಬೇರೆ ಬೇರೆ ಅದು ಬಟರ್ಫ್ಲೈ ಸ್ವಲ್ಪ ಕೆಳಗಡೆ ಬಾ. ಇನ್ನೊಂದು ಅಲ್ಲ ಅಲ್ಲೊಂದು ಆ ಥರ ಹಾಕು, ಚೆನ್ನಾಗಿ ಕಾಣಿಸ್ತೈತೆ. ಬಟರ್ಫ್ಲೈ ನಗಿ. ಮುಳ್ಳ
ಮಾಡ್ತಾವಳು ವಿಡಿಯೋ ಮಾಡ್ತಾ ಇದೀವಿ ಇಲ್ಲ ಇದು ಮೊಟ್ಟೆ ಘಾಟು. ಓಕೆನಾ ಇಲ್ಲೇನಾ ನೋಡ್ರಿ ಹಾಂ ಅಕ್ಕನಾ ಹಾಂ ಓಕೆ. ಇಷ್ಟು ಐತೆ. ಯಾಕೆ ಹೆಂಗಿದೆ ಗಾಯ್ಸ್? ಕುಣ್ಸಕ್ ಬರ್ತದ ಬಿಡು. ಇಲ್ಲಿ ಎಲ್ಲ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ನಡೀತಾ ಇದೆ ಕೆಲಸನ. ಇಲ್ಲೊಂದಾಗಿದೆ, ಇದು ಇಷ್ಟ ಆಗಿದೆ, ಇದು ಇಷ್ಟ ಆಗಿದೆ. ಈ ಮೀಶೋ ಪ್ರಾಡಕ್ಟ್ ತುಂಬ ನನಗೆ ತುಂಬ ಇಷ್ಟ ಆಗಿದೆ. ಸಕ್ಕತ್ತಾಗಿ ಕಾಣ್ತಾ ಇದೆ. ಇನ್ನೂ ಐತೆ ಇನ್ನು ನೋಡಿ ಇಷ್ಟಿದೆ. ಇಷ್ಟು ನೋಡೋಣ ಎಲ್ಲ ಅನ್ಸೋಕ್ಕಾಗುತ್ತೋ ನಾನು ನೋಡಿ. ನಾನು ಆವಾಗಲೇ ಅಂದೆ ತಾನೆ ಜಾತ್ರೆಗೆ ಇನ್ನೊಂದು ಹೆಸರೇ ಪ್ರೀತಿ. ಸಾಯಿ ಪ್ರೀತಿ ಮಂಜುನಾ ಅವೆರಡು ಒಂದೇ ಕಲರ್ ಹಾಕ್ಬೇಕು ತಾನೆ? ಇಲ್ಲ ಲೈಕ್ ನೋಡಿ ಮನೆಯಲ್ಲಿ ಇರೋದು ಏನು ಬಿಡಬಾರ್ದು, ಎಲ್ಲ ಯೂಸ್ ಮಾಡ್ಕೊಳ್ಬೇಕು. ಇದು ಯಾರು ಯೂಸ್ ಮಾಡಲ್ಲ, ಸೊ ಅದಕ್ಕೆ ಕಿತ್ಕೊಂಡು ಹಾಕೊಳ್ಳೋದು ಅಷ್ಟೇ. ಇದನ್ನೇನಂತಾರೆ ಹೇಳಿ ಸರಿ ನೋಡೋಣ. ಇದನ್ನೇನಂತಾರೆ? ಹಾಂ ನಾನೇ ತಂದಿದ್ದೆ. ಫೈನಲಿ ಮೇಕ್ ಓವರ್ ಮುಗಿದಿದೆ ರೂಮ್ದು. ಆಫ್ಟರ್ 2 hours ಎಲ್ಲೆಲ್ಲಿ ಹೆಂಗೆ ಪೇಸ್ಟ್ ಮಾಡಬೇಕು ಅಂತೆಲ್ಲ ನೋಡ್ಕೊಂಡು ಪೇಸ್ಟ್ ಮಾಡೋಷ್ಟರಲ್ಲಿ 2 hours ಆಗಿದೆ. ಸೊ ಇವಾಗ ಈ ರೀತಿ ಕಾಣ್ತಾ ಇದೆ. ಸೊ ಇಲ್ಲಿ ಇನ್ನು ಪ್ರಾಡಕ್ಟ್ ಮಿಕ್ಕಿತ್ತು. ಸೊ ಈ ಪ್ರಾಡಕ್ಟ್ನ ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ಲಾಂಚ್ ಹತ್ರ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ಕೂಡ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ಸೊ ಅಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಬ್ರೇಕ್ ಬೇಕಾಗಿತ್ತು ಅಂದ್ಬಿಟ್ಟು ಆಚೆ ಹೋಗಿದ್ವಿ ಗ್ಲೆನ್ಸ್ಗೆ. ಸೊ ಚೆನ್ನಾಗಿ ತಿನ್ಕೊಂಡು ಮೂವಿಗೆ ಹೋಗಿದ್ವಿ. ಕಾಂತಾರ ಮೂವಿಗೆ ಹೋಗಿದ್ವಿ. ಮೂವಿ ತುಂಬ ಚೆನ್ನಾಗಿದೆ. ಸೊ ಇದು ಮಾರ್ನಿಂಗ್ ಕಂಟಿನ್ಯೂ ಮಾಡಿದ್ದೀನಿ. ಕಾಲೇಜ್ಗೆ ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಬಾಯ್.
ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಾ ಅಂದರೆ ಅವಳೊಬ್ಳೆ ನಿಂತ್ಕೊಂಡು ರೀಲ್ಸ್ ಮಾಡ್ತಾ ಇದೀಯಾ? ಹಾಂ ಹಾಂ ಇಲ್ಲೊಬ್ಳೆ ಸ್ವಲ್ಪ ಚೆನ್ನಾಗಿರೋದು ಹಾಕ್ಬೇಕು. ಏನು ಏನು ನಾನು ಹಿಂಗೆ ಹಾಕೋದು, ಅದು ನ್ಯಾಚುರಲಾಗಿ ಹೆಂಗೆ ಬರುತ್ತೋ ಹಂಗೆ ಹಾಕೋಕ್ಕಾಗುತ್ತೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ನೋಡಿ, ಚಂದನ ಔಟ್ಫಿಟ್. ಹಿಂದೆ ಕಾಣ್ತಾನೆ ಇಲ್ಲ ಹಿಂದೆ ಇರೋರು. ಪ್ರೀತಿ ಕುಮಾರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.